ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಟಿಫನ್ಗೆ ನೂಕೋಲ್ ಗ್ರೇವಿ ಸ್ಟಫ್ಡ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನೀಗ ಫಸ್ಟು ನೂಕೋಲ್ ಸ್ಟಫ್ಡ್ ಚಪಾತಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಳ್ತೀವಿ ಆ ರೀತಿನೇ ಕಲಸಿಟ್ಕೋಬೇಕು. ನಾನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ 4 ನೂಕೋಲ್ ತಗೊಂಡಿದ್ದೀನಿ. ನೂಕೋಲು ಅಂದರೆ ಗೆಡ್ಡೆಕೋಸು. ಫಸ್ಟು ಗೆಡ್ಡೆಕೋಸು ಮೇಲ್ಗಡೆ ಸಿಪ್ಪೆ ಎಲ್ಲನೂ ಚೆನ್ನಾಗಿ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನ ಈ ರೀತಿ ಸಣ್ಣಕ್ಕೆ ತುರ್ಕೊಳ್ತಾ ಇದ್ದೀನಿ. ನಾವು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಮಮ್ಮ ಈ ರೆಸಿಪಿನ ತುಂಬ ಮಾಡೋರು. ಏಕೆಂದರೆ ಬಾಕ್ಸ್ಗೂ ಕೂಡ ತಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಬಾಕ್ಸ್ನೂ ಕೂಡ ಖಾಲಿ ಮಾಡ್ಕೊಂಬರ್ತೀವಿ ಅಂತ ಈ ರೀತಿ ನಮ್ಮನೆ ಚಪಾತಿನ ಮಾಡಿಕೊಡೋರು ನಮ್ಮಮ್ಮ ನಮಗೆ. ಈಗ ಗೆಡ್ಡೆಕೋಸನ್ನು ಕೂಡ ಈ ರೀತಿ ಸಣ್ಣಕ್ಕೆ ತುರ್ಕೊಂಡಿದ್ದೀನಿ 4. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೀಗ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 2 ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೀಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ಈಗ ಚೆನ್ನಾಗಿ ಸುಂಡಿದೆ. ಇದಕ್ಕೀಗ ತುರಿದಿಟ್ಕೊಂಡಿದ್ದಂತಹ ನೂಕೋಲ್ ಹಾಕ್ಕೊಳ್ತಾ ಇದ್ದೀನಿ, ಗೆಡ್ಡೆಕೋಸನ್ನ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೆಡ್ಡೆಕೋಸು ಹಾಕಿದಾಗ ಸ್ವಲ್ಪ ನೀರು ಬಿಡ್ತಾ ಇರುತ್ತೆ, ಬೇಕಂದರೆ ನಾವು ನೀರನ್ನು ಕೂಡ ಈ ರೀತಿ ಹಿಂಡ್ಬಿಟ್ಟು ಹಾಕೋಬೋದು. ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೀಗ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ, ಬೇಗ ಬೇಯಲಿ ಅಂತ, ನೀರೆಲ್ಲ ಚೆನ್ನಾಗಿ ಸುಂಡ್ಲಿ ಅಂತ. ಗೆಡ್ಡೆಕೋಸು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದರಿಂದ ಸ್ವಲ್ಪ ನೀರೆಲ್ಲನೂ ಚೆನ್ನಾಗಿ ಸುಂಡಿಸ್ಕೋಬೇಕು. ನೀವು ನೋಡ್ತಿರ್ಬೋದು ಈಗ ನೀರೆಲ್ಲ ಚೆನ್ನಾಗಿ ಸುಂಡಿದೆ. ಇದಕ್ಕೀಗ ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಜಾಸ್ತಿನೇ ಇರಬೇಕು, ಏಕೆಂದರೆ ಈ ಪಲ್ಯದಲ್ಲಿ ಗರಂ ಮಸಾಲೆದೇ ಸ್ವಲ್ಪ ಫ್ಲೇವರ್ ಎಲ್ಲ ಜಾಸ್ತಿ ಸಿಗುತ್ತೆ. ಅದಕ್ಕೆ ಈಗ ಗರಂ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪಲ್ಯ ಎಲ್ಲ ಸುಂಡಿ ಸ್ವಲ್ಪ ಪಲ್ಯ ಆಗುತ್ತೆ ಅಷ್ಟೇ. ಇದಕ್ಕೀಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಲ್ಯ ರೆಡಿಯಾಗುತ್ತೆ, ನೂಕೋಲ್ ಪಲ್ಯ. ಈಗ ಪಲ್ಯ ಕೂಡ ರೆಡಿಯಾಗಿದೆ. ಪಲ್ಯ ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ಚಪಾತಿ ಕೂಡ ಒತ್ಕೊಳ್ಳೋಣ ಅಂತ ಚಪಾತಿ ಕೂಡ ಒತ್ಕೊಂಡು ಈ ರೀತಿ ಮಡಿಕೊಳ್ತಾ ಇದ್ದೀನಿ. ನಾವು ಫಸ್ಟೇನೆ ಈ ರೀತಿ ಚಪಾತಿನ ಒತ್ತಿ ಮಡಿಕೊಂಡಿದ್ರೆ ಬೇಗ ನೂಕೋಲ್ ಸ್ಟಫ್ಡ್ ಚಪಾತಿನ ಮಾಡ್ಕೋಬೋದು, ಬೇಗ ಆಗುತ್ತೆ. ಆಗ ನೋಡಿ, ಫಸ್ಟು ನಾನು ಈ ರೀತಿ 2 ಚಪಾತಿನ ಒತ್ಕೊಂಡಿದ್ದೀನಿ. 1 ಚಪಾತಿ ಮೇಕೆ 1 ಸ್ಪೂನಷ್ಟು ಈ ಪಲ್ಯನ ತೆಗೆದು ಫುಲ್ಲು ನೀಟಾಗಿ ಎಲ್ಲ ಕಡೆಗೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಈ ರೀತಿ ಲೈಟಾಗಿ ಸ್ಮೂತಾಗಿ ಚಪಾತಿನ ಒತ್ಕೋಬೇಕು. ಜಾಸ್ತಿ ನಾವು ಪ್ರೆಸ್ ಮಾಡಿ ಒತ್ತಿದ್ರೆ ಅದು ಮಣೆಗೆ ಅಂಟ್ಕೊಬಿಡುತ್ತೆ. ಫಸ್ಟು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು. ಈಗ ಅದ್ರ ಮೇಲೆ ಚಪಾತಿ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನನ್ನ ತಂಗಿ ಕೂಡ ಬಂದಿದ್ಲು ಊರಿಂದ, ಅವಳೇನೆ ಮಾಡ್ತಾ ಇರೋದು ಈ ಚಪಾತಿನ. ಇದ್ರ ಮೇಲೆ ಈಗ ತುಪ್ಪ ಹಾಕ್ಕೊಂಡು 2 ಸೈಡು ಈ ರೀತಿ ನೀಟಾಗಿ ಬೇಯಿಸ್ಕೊಂಡ್ರೆ ನೂಕೋಲ್ ಸ್ಟಫ್ಡ್ ಚಪಾತಿ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಮೇಲ್ಗಡೆ ಸ್ವಲ್ಪ ಪಲ್ಯ ಹಾಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗಿಂತ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ಯಾವ ಎಲ್ಲ ಕಲರ್ ಡ್ರೆಸ್ ಇಲ್ಲ, ಏನಿಲ್ಲ. ನೋಡಿ ಎಷ್ಟು ಹೆಸರಿದೆಯಾ.
ಇವತ್ತು ಒಂದು ಹಳದಿ ಫಂಕ್ಷನ್ ಇತ್ತು ಅಂತ ಅಲ್ಲಿಗೂ ಕೂಡ ಹೋಗಿದ್ವಿ. ನಾನು, ಸಾಗರೂರು ಹಾಗೆ ಮಾಂತೇಶಣ್ಣ ಎಲ್ಲ. ಹಳದಿ ಫಂಕ್ಷನ್ ಯಾರ್ದು ಅಂದರೆ ಭೂಷಣ ಮದುವೆ ಆಗ್ತಿರುವಂತಹ ಹುಡುಗಿ ಮನೇಲಿ ಹಳದಿ ಫಂಕ್ಷನ್ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿದ್ವಿ. ನಾವು ಹೋಗೋ ಅಷ್ಟರಲ್ಲಿ ಹಳದಿ ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು. ಆದರೆ ನಮಗೆ ಅಂತ ವೆಯ್ಟ್ ಮಾಡ್ತಿದ್ರು ಲಾಸ್ಟ್ವರೆಗೂ. ಹಾಗೆ ಹಳದಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಹಾಗೆ ನನ್ನ ತಂಗಿ ಮತ್ತೆ ಊರಿಗೆ ಹೋಗ್ತಾ ಇದ್ಲು. ಅದಕ್ಕೆ ಅವಳೇ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಮನೆಗೆಲ್ಲ ಧೂಪ ಹಾಕ್ಬಿಟ್ಟು ಹೋದ್ಲು. ಅಣ್ಣನ ಮದುವೆ ಅಂದಮೇಲೆ ತಂಗಿ ಮಿಂಚದೇ ಇರೋಕ್ಕಾಗುತ್ತಾ ಅಂತ ಹೋಗಿ ಮೆಹಂದಿ ಕೂಡ ಹಾಕಿಸ್ಕೊಬಂದೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಮೆಹಂದಿನ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಮೆಹಂದಿ ಅಂತೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.